ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಈ ವಿಡಿಯೋ ಸಿಂಹ ರಾಶಿಯವರ ಬಗ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸಬೇಕು ಅನ್ನೋದಾದ್ರೆ ಸ್ಕಿಪ್ ಮಾಡ್ದಲೇ ನೋಡಿ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ದೇವತೆ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ನಿಮಗೆ ಎಷ್ಟು ಹಣ ಬೇಕೋ ಈ ದಿನಗಳಲ್ಲಿ ಅಷ್ಟೇ ಹಣವನ್ನ ನೀವು ಸಂಪಾದಿಸಬಹುದು. ಆದರೆ ಈ ದಿನಗಳಲ್ಲಿ ನೀವು ಒಂದು ತಪ್ಪನ್ನ ಮಾಡಬಾರದು, ಇಲ್ಲವಾದರೆ ದೇವತೆ ಕೋಪಗೊಳ್ಳಬಹುದು. ನಿಮಗೆ ಈ ಒಂದು ತಿಳಿಸಬೇಕಾದ ವಿಷಯ ಏನಂದ್ರೆ, ಈ ಮಹಾಬಲಿ ಅಂದ್ರೆ ಮಹಾಶಕ್ತಿಶಾಲಿ ಭಗವಾನ್ ಈ ಬಜರಂಗ ಬಲಿ ಅವರ ಆಶೀರ್ವಾದದೊಂದಿಗೆ ಈ ದಿನಗಳು ತುಂಬಾ ಶುಭಕರವಾಗಿವೆ. ನಿಮಗೆ ಈ ದಿನಗಳಲ್ಲಿ ಕಾರ್ಯಸಿದ್ಧಿ ಯೋಗ, ಭಗವಾನ್ ಯೋಗ, ಈ ಶ್ರದ್ಧಾ ಸಿದ್ಧಿ ಯೋಗ, 2 ರಾಜಯೋಗಗಳು ಮತ್ತು 1 ಧನಯೋಗ ನಿರ್ಮಾಣವಾಗಿದೆ. ಇದರಿಂದ ನಿಮ್ಮ ಮುಂದಿನ ದಿನಗಳು ಬಹಳ ಉತ್ತಮವಾಗಿವೆ. ಇದು ನಿಮ್ಮ ಭಾಗ್ಯೋದಯದ ಒಂದು ಸಮಯ, ರಾಜಯೋಗದ ಸಮಯ. ನಿಮ್ಮ ಎಲ್ಲಾ ಮನೋಭಿಲಾಷೆಗಳು ಈ ದಿನಗಳಲ್ಲಿ ಪೂರ್ಣವಾಗಲಿವೆ. ಅನೇಕ ರೀತಿಯ ಲಾಭಗಳು, ಧನಲಾಭ ಮತ್ತು ದೊಡ್ಡ ದೊಡ್ಡ ಯಶಸ್ಸುಗಳು ನಿಮ್ಮ ಪಾಲಿಗೆ ಇವೆ. ಈ ದಿನಗಳಲ್ಲಿ ನೀವು ನಿರಾಶರಾಗಬೇಕಾದ ಅಗತ್ಯವಿಲ್ಲ, ಏಕೆಂದರೆ ನಿಮಗೆ ಇಂತಹ ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಅವುಗಳನ್ನು ಕೇಳಿದಾಗ ನಿಮ್ಮ ಶತ್ರುಗಳಿಗೂ ಭಯವಾಗುತ್ತೆ. ಭಗವಾನ್ ಬಜರಂಗ ಬಲಿ ಅವರ ಅಪಾರ ಕೃಪಾದೃಷ್ಟಿ ಈ ದಿನಗಳಲ್ಲಿ ನಿಮ್ಮ ಮೇಲೆ ಬೀಳಲಿದೆ. ಇದರಿಂದ ನಿಮ್ಮ ಎಲ್ಲಾ ದುಃಖ, ಕಷ್ಟ, ಸಂಕಟಗಳು ದೂರವಾಗಲಿವೆ. ಆದರೆ ಇದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಮತ್ತು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಾವು ನಿಮಗೆ ಈ ದಿನದ ಈ ಒಂದು ನಿಖರ ರಾಶಿಫಲವನ್ನ ತಿಳಿಸುತ್ತೇವೆ. ಈ ದಿನಗಳಲ್ಲಿ ನಿಮಗೆ ಯಾವ ಯಾವ ದೊಡ್ಡ ಶುಭ ಸುದ್ದಿಗಳು ಸಿಗುತ್ತೆ ಮತ್ತು ಯಾವ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನ ನಾವು ನೋಡೋಣ. ಇನ್ನು ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಧನಲಾಭವಾಗುತ್ತೆ ಮತ್ತು ಎಲ್ಲೆಲ್ಲಿ ನಿಮಗೆ ಕೆಲವು ನಷ್ಟಗಳು ಎದುರಿಸಬೇಕಾಗಬಹುದು ಎಂಬುದರ ಬಗ್ಗೆ ನಾವು ನೋಡೋಣ. ಇದು ನಿಮ್ಮ ಎಲ್ಲರಿಗೂ ಬಹಳ ಮಹತ್ವದ ಒಂದು ವಿಡಿಯೋ ಅಂತಾನೆ ಅನ್ನಬಹುದು. ಆದ್ದರಿಂದ ನೀವು ಇದನ್ನ ಕೊನೆಯವರೆಗೂ ಯಾವುದೇ ಭಾಗವನ್ನ ಸ್ಕಿಪ್ ಮಾಡದಲೇ ಸಂಪೂರ್ಣವಾಗಿ ವೀಕ್ಷಿಸಿ. ನಿಮ್ಮ ಲಾಭಕ್ಕಾಗಿ ಇದನ್ನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋವನ್ನ ಗುಪ್ತವಾಗಿ ನೋಡಿದರೆ ನಿಮಗೆ ಖಂಡಿತವಾಗಿ ಲಾಭವಾಗುತ್ತೆ ಎಂದು ಹೇಳಬಹುದು. ನಾವು ಎಲ್ಲರೂ ಕೇಳಿರುವ ಈ ಮಾತು ಏನೆಂದ್ರೆ, ಯಶಸ್ಸನ್ನ ಪಡಿಬೇಕಾದ್ರೆ ಅದೃಷ್ಟಕ್ಕಿಂತ ಹೆಚ್ಚು ಪರಿಶ್ರಮದ ಮೇಲೆ ನಂಬಿಕೆ ಇರಬೇಕು. ನೀವು ಯಶಸ್ಸನ್ನ ಪಡೆಯಬೇಕಾದರೆ ಪರಿಶ್ರಮ ಮಾಡಲೇಬೇಕು. ಖಂಡಿತವಾಗಿ ಯಶಸ್ಸು ನಿಮಗೆ ಸಿಗುತ್ತೆ. ಈ ಭಗವಾನ್ ಬಜರಂಗ ಬಲಿಯ ಭಕ್ತರಾದ ನೀವು ಮತ್ತೆ ನಿಮ್ಮ ನೀವು ಏನು ವ್ಯಾಪಾರ ಮಾಡ್ತಿರ್ತೀರಾ, ಈ ವ್ಯಾಪಾರದಲ್ಲಿ ದಿನದಿಂದ ದಿನಕ್ಕೆ ಪ್ರಗತಿಯನ್ನ ಕಾಣ್ತೀರಾ. ಆರ್ಥಿಕ ಲಾಭ ನಿಮಗೆ ಸಿಗುತ್ತೆ. ಹಾಗೆಯೇ ನೀವು ಉದ್ಯೋಗ ಮಾಡುತ್ತಿದ್ರೆ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಸಾಧ್ಯತೆಗಳು ಹೆಚ್ಚಾಗುತ್ತೆ ಮತ್ತು ಈ ವೇತನ ವೃದ್ಧಿಯ ಯೋಗವೂ ಕೂಡ ಇದೆ. ಜೀವನದಲ್ಲಿ ಭಾಗ್ಯ ಯೋಗ ನಿರ್ಮಾಣವಾಗುತ್ತಿರುವುದರಿಂದ ಇದು ನಿಮಗೆ ಅತ್ಯಂತ ಶುಭ ಸಮಯವಾಗಿದೆ. ಜೊತೆಗೆ ತಪ್ಪು ಸಂಗಡಿಗರಿಂದ ಆದಷ್ಟು ದೂರವಿರಿ. ಮದ್ಯಪಾನ ಮಾಡುವವರು ಮತ್ತು ಕೆಟ್ಟ ಅಭ್ಯಾಸಗಳಿರುವವರ ಸಂಘವನ್ನ ಬಿಡುವುದು ಅತ್ಯಗತ್ಯ. ನೀವು ಕೆಟ್ಟ ಸಂಗಡಿಗರನ್ನ ಬಿಟ್ಟರೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ನೋಡ್ತೀರಾ. ನಿಮ್ಮ ಭಾಗ್ಯ ಉದಯವಾಗುತ್ತೆ. ಈ ಸಮಯದಲ್ಲಿ ಬಹಳ ಉತ್ತಮ ಫಲಿತಾಂಶಗಳನ್ನ ಪಡಿತೀರಾ. ಕಳೆದ ಕೆಲವು ದಿನಗಳಿಂದ ಅಟಕಿಕೊಂಡಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತವೆ. ನೀವು ಯಾವ ಕೆಲಸಗಳು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸಿದ್ರೋ ಅವು ಸಹ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ಏಕೆಂದರೆ ಈ ಒಂದು ಮಹಾಬಲಿ ಬಜರಂಗ ಬಲಿ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸುತ್ತಾರೆ. ಶಿಕ್ಷಣ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಥವಾ ಈ ಒಂದು ಉದ್ಯೋಗ ಆಗಿರ್ಬೋದು, ಈ ಹಲವಾರು ಕ್ಷೇತ್ರಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಅನ್ನೋದು ಪಡಿತೀರಾ. ಈ ಪ್ರೇಮ ಸಂಬಂಧಗಳು ಉತ್ತಮವಾಗಿರುತ್ತವೆ. ನಿಮ್ಮ ಗೌರವ ಪೂರ್ಣವಾಗಿರುತ್ತೆ. ಅಂದ್ರೆ ಜೀವನ ಸಂಗಾತಿಯನ್ನ ಹುಡುಕುತ್ತಿರುವವರಿಗೆ ಮನಸ್ಸಿಗೆ ಇಷ್ಟವಾದ ಸಂಗಾತಿ ಸಿಗುವ ಸಾಧ್ಯತೆ ಕೂಡ ಇದೆ. ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ನಿಮ್ಮ ಮನೆಯಲ್ಲಿ ಆರಂಭವಾಗಬಹುದು ಮತ್ತು ಶೀಘ್ರದಲ್ಲೇ ವಿವಾಹ ನಡೆಯುವ ಸಾಧ್ಯತೆ ಕೂಡ ಇದೆ. ಯಾರೊಂದಿಗೂ ವೈಮನಸ್ಸು ಅಥವಾ ಜಗಳವನ್ನ ಮಾಡ್ಕೋಬಾರ್ದು. ನಿಮಗೆ ಈ ಒಂದು ಸಲಹೆಯನ್ನ ನಾನು ನೀಡ್ತೇನೆ. ಅಂದ್ರೆ ಜೊತೆಗೆ ನಿಮಗೆ ಇದು ಕೂಡ ತಿಳಿಸಲು ಬಯಸ್ತೇನೆ. ಏನಪ್ಪಾ ಅಂದ್ರೆ, ವಿದೇಶಕ್ಕೆ ಹೋಗಿ ಓದಲು ಮತ್ತು ಉದ್ಯೋಗ ಅಂತ ಪಡೆಯಲು ಈ ಕನಸು ಕಾಣುತ್ತಿರುವವರು ಇದ್ದರೆ ಅವರ ಒಂದು ಕನಸುಗಳು ಕೂಡ ಶೀಘ್ರದಲ್ಲೇ ನನಸಾಗಲಿವೆ. ನಿಮ್ಮ ಮನೆ, ಕುಟುಂಬ, ಹಿರಿಯರ ಆಶೀರ್ವಾದ ನಿಮಗೆ ಸದಾ ಲಭಿಸುವುದರಿಂದ ಯಶಸ್ಸಿನ ಮೇಲೆ ಯಶಸ್ಸು ನಿಮಗೆ ತಲುಪುತ್ತೆ. ಇನ್ನು ನಿಮಗೆ ತಿಳಿಸಬೇಕಾದದ್ದು, ಈ ದಿನಗಳಲ್ಲಿ ನೀವು ದಾನ ಧರ್ಮದ ಕಾರ್ಯಗಳನ್ನು ಮಾಡಲೇಬೇಕು.
ನೀವು ದಾನ ಧರ್ಮ ಮಾಡಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ಯಶಸ್ಸುಗಳು ಬರುತ್ತೆ. ನೀವು ಹಿಂದಿನ ಕಷ್ಟಗಳನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೀರಾ. ಹಾಗೆ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಉದ್ಯೋಗ ಸಂಬಂಧಿತ ಪರೀಕ್ಷೆ ಬರೆದಿದ್ದರೆ ಅದರ ಉತ್ತಮ ಮತ್ತು ಶುಭ ಫಲಿತಾಂಶಗಳು ನೀವು ಪಡಿತೀರಾ. ಇನ್ನು ನೀವು ದೊಡ್ಡ ವ್ಯಾಪಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭಿಸಲು ಯೋಚಿಸುತ್ತಿದ್ರೆ ಈ ದಿನಗಳಲ್ಲಿ ಅದನ್ನು ಪ್ರಾರಂಭಿಸಬಹುದು. ಏಕೆಂದರೆ ಕಾರ್ಯಸಿದ್ಧಿ ಯೋಗ ನಿರ್ಮಾಣವಾಗುತ್ತಿದೆ. ನೀವು ಮಾಡುವ ಯಾವುದೇ ಕೆಲಸವು ಯಶಸ್ವಿಯಾಗುತ್ತೆ. ಇದು ಅತ್ಯಂತ ಶುಭ ಸಮಯ. ಆದರೆ ಕೆಲಸದ ಕ್ಷೇತ್ರದಲ್ಲಿ ಯಾರನ್ನು ಕಣ್ಣು ಮುಚ್ಚಿ ಮಾತ್ರ ನಂಬಬೇಡಿ. ಏಕೆಂದರೆ ನಿಮ್ಮೊಂದಿಗೆ ಮೋಸವಾಗುವ ಸಾಧ್ಯತೆ ಇದೆ. ಹಣದ ವ್ಯವಹಾರಗಳಲ್ಲಿ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಸಾಲ ಕೊಡುವುದನ್ನು ತಪ್ಪಿಸಿ, ಇಲ್ಲವಾದರೆ ನಿಮ್ಮ ಹಣ ಸಿಲುಕಿಕೊಳ್ಳಬಹುದು. ಇನ್ನು ನಿಮಗೆ ತಿಳಿಸಬೇಕಾದದ್ದು ಇದು ಅಲ್ವಾ, ತಪ್ಪಲ್ಲ. ಅಂದರೆ ಸ್ವತಃ ಈ ಭಗವಾನ್ ಬಜರಂಗಬಲಿ ಈ ದಿನಗಳಲ್ಲಿ ನಿಮ್ಮ ರಕ್ಷಣೆ ಮಾಡೋದು. ನಿಮ್ಮೊಂದಿಗೆ ಯಾವುದೇ ಒಂದು ಕೆಟ್ಟದ್ದು ಸಂಭವಿಸಿದರೆ ಅವರು ನಿಮ್ಮನ್ನು ಕಾಪಾಡ್ತಾರೆ. ಹಾಗೆ ಈ ಒಂದು ವಾಹನ ಓಡಿಸುವಾಗ ಅಥವಾ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಅಪಘಾತದ ಸಾಧ್ಯತೆ ಕೂಡ ಇರಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಆದರೆ ಭಗವಾನ್ ಬಜರಂಗಬಲಿ ಅವರ ಕೃಪೆಯಿಂದ ನೀವು ಸುರಕ್ಷಿತವಾಗಿ ಇರ್ತೀರ. ಈ ದಿನಗಳಲ್ಲಿ ಭಗವಾನ್ ಬಜರಂಗಬಲಿ ಅವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಅನೇಕ ರೀತಿಯ ಲಾಭಗಳು, ಧನಲಾಭ ಮತ್ತು ದೊಡ್ಡ ಯಶಸ್ಸುಗಳು ನಿಮಗೆ ದೊರೆಯುತ್ತೆ. ನಿಮ್ಮ ಭಾಗ್ಯೋದಯವಾಗುತ್ತೆ. ನಿಮ್ಮ ಭಾಗ್ಯ ಸಂಪೂರ್ಣವಾಗಿ ಬದಲಾಗುತ್ತೆ ಮತ್ತು ನಿಮ್ಮ ಜೀವನ ಉತ್ತಮವಾಗುತ್ತೆ. ಹಾಗೆಯೇ ಈ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ನೀವು ಕೊಡಲೇಬೇಕು. ಆರೋಗ್ಯವೇ ಮಹಾಭಾಗ್ಯ ಎಂಬಂತೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ದರಿಂದ ನೀವು ದೇಹದ ಬಗ್ಗೆ ಜಾಗರೂಕರಾಗಿರಿ. ತಪ್ಪಾದ ಆಹಾರ ಪದ್ಧತಿಯನ್ನು ತಪ್ಪಿಸಿ ನಿಯಮಿತವಾಗಿ ಯೋಗ ಮತ್ತು ವ್ಯಾಯಾಮ ಮಾಡಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಿ. ಭಗವಾನ್ ಬಜರಂಗಬಲಿ ಅವರ ಕೃಪೆ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ಬ್ರಹ್ಮಾಂಡದ ಬದಲಾವಣೆ ಮತ್ತು ಈ ಒಂದು ಸಿಂಹ ರಾಶಿಯ ಮೇಲೆ ಅದರ ಪ್ರಭಾವ. ಈ ಕೇವಲ ಅಂದರೆ ಆಕಾಶ ಮಂಡಲದಲ್ಲಿ ಗ್ರಹಗತಿಗಳ ಒಂದು ಚಲನೆ ಎಂಬುದು ಖಗೋಳದ ಒಂದು ವಿದ್ಯಮಾನವಲ್ಲ. ಅದು ಒಂದು ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬ ಮನುಷ್ಯನ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರ್ತಾನೆ ಇರುತ್ತೆ. ಹಾಗಾಗಿ ಇಂದು ನಾವು ಚರ್ಚಿಸುತ್ತಿರುವುದು ಒಂದು ಐತಿಹಾಸಿಕ ಬದಲಾವಣೆಯ ಬಗ್ಗೆ. ಅದುವೇ ಈ ಒಂದು ಸಿಂಹ ರಾಶಿಯವರ ಜೀವನದಲ್ಲಿ ಬರಲಿರುವ ಅನಿರೀಕ್ಷಿತ ಮಹಾ ಬದಲಾವಣೆ. ನೀವು ಕೇಳುತ್ತಿರುವುದು ನಿಜ. ಸುಮಾರು 27 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಶನಿದೇವನು ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಿದ್ದಾನೆ. ಶನಿಯ ಈ ಒಂದು ನಕ್ಷತ್ರ ಪರಿವರ್ತನೆಯು ನಿಮ್ಮ ರಾಶಿಯ ಮೇಲೆ ಎಷ್ಟು ಪ್ರಬಲವಾದ ಪರಿಣಾಮ ಬೀರಲಿದೆ ಎಂದರೆ ಕೇವಲ 7 ದಿನಗಳ ಒಳಗಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಇದು ಕೇವಲ ಮಾತಲ್ಲ, ಗ್ರಹಗಳ ಯುತಿ ಮತ್ತು ಗೋಚಾರ ಫಲಗಳು ಇದನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ. ಏನಿದು ಈ ಒಂದು 27 ವರ್ಷಗಳ ಒಂದು ರಹಸ್ಯ? ನಕ್ಷತ್ರ ಮಂಡಲದಲ್ಲಿ ಶನಿಯ ಸಂಚಾರವು ಅತ್ಯಂತ ನಿಧಾನಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಒಂದು ನಿರ್ದಿಷ್ಟ ನಕ್ಷತ್ರಕ್ಕೆ ಶನಿ ಮರಳಿ ಬರಲು ದಶಕಗಳೇ ಬೇಕಾಗಬಹುದು. ಈಗ ಶನಿಯು ನಕ್ಷತ್ರ ಬದಲಾಯಿಸುತ್ತಿರುವುದು ಮತ್ತು ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ರಾಶಿಯತ್ತ ಮುಖ ಮಾಡುತ್ತಿರುವುದು ಒಂದು ಅದ್ಭುತ ಯೋಗ ಅಂತಾನೆ ಅನ್ನಬಹುದು. ಇದು ನೇರ ಲಾಭ ಪಡೆಯುವವರು ಸಿಂಹರಾಶಿಯವರು. ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನು ಈಗ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನ ತುಂಬಲಿದ್ದಾನೆ. ಸಿಂಹರಾಶಿಯವರು ಮೂಲತಃ ನಾಯಕತ್ವ ಗುಣವುಳ್ಳವರು. ಹಾಗಾಗಿ ನಿಮ್ಮ ವ್ಯಕ್ತಿತ್ವವು ಸಹ ಗಾಂಭೀರ್ಯದಿಂದ ಕೂಡಿರುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟ, ಅನುಭವಿಸುತ್ತಿರುವ ಅವಮಾನಗಳು ನಿಮ್ಮನ್ನ ಕುಗ್ಗಿಸಿರಬಹುದು. ಆದರೆ ನೆನಪಿಡಿ, ಸೂರ್ಯನಿಗೆ ಗ್ರಹಣ ಹಿಡಿದಾಗ ಕತ್ತಲೆ ಆವರಿಸುವುದು ಸಹಜ. ಆದರೆ ಸೂರ್ಯನು ಮತ್ತೆ ಉದಯಿಸಿದಾಗ ಆ ಕತ್ತಲೆ ಮರೆಯಾಗಲೇಬೇಕು. ಈಗ ನಿಮ್ಮ ಉದಯದ ಕಾಲ ಬಂದಿದೆ. ಈ ಬಿಸ್ನೆಸ್ ಇರಲಿ, ಈ ವೃತ್ತಿ ಜೀವನದಲ್ಲಿ ಅಥವಾ ಈ ಶಿಕ್ಷಣವೇ ಇರಲಿ, ಈ ಎಲ್ಲ 5 ಪ್ರಮುಖ ಕ್ಷೇತ್ರಗಳಲ್ಲಿ ನೀವು ಇಂದಿನಿಂದಲೇ ಬದಲಾವಣೆಯನ್ನು ಕಾಣಲಿದ್ದೀರಿ. ಆದರೆ ಈ ಲಾಭವನ್ನು ಪಡೆಯಲು ನೀವು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಮತ್ತು 2 ಪ್ರಮುಖ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು. ಹಾಗಾಗಿ ಈ ಶನಿ ಅಂದರೆ ನಕ್ಷತ್ರ ಬದಲಾವಣೆಯಿಂದ ಸಿಂಹರಾಶಿಗೆ ಆಗುವ 5 ಭಾರಿ ಲಾಭಗಳು ಯಾವುದು? ನೀವು ತಪ್ಪಿಸಲೇಬೇಕಾದ 2 ಗಂಭೀರ ತಪ್ಪುಗಳು ಯಾವುವು? ಮೇ 15ರಿಂದ
ನಂತರ ಮೇ 15ರ ನಂತರ ನಿಮ್ಮ ಜೀವನದ ಒಂದು ದಿಕ್ಕೇ ಬದಲಾಗುವುದು ಹೇಗೆ? ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಸಿಗಲಿರುವ ಶಾಶ್ವತ ಪರಿಹಾರವೇನು? ನೋಡೋಣ. ಜ್ಯೋತಿಷ್ಯ ಶಾಸ್ತ್ರವು ಸುಳ್ಳಾಗುವುದಿಲ್ಲ. ಗ್ರಹಗತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದರೆ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ಸುಲಭವಾಗಿ ದಾಟಬಹುದು. ಪಂಚ ಲಾಭಗಳು ಮತ್ತು ಮೇ 15ರ ನಂತರ ಆರ್ಥಿಕ ಕ್ರಾಂತಿ. ಸಿಂಹ ರಾಶಿಯವರ ಜೀವನದಲ್ಲಿ ಬರಲಿರುವ ಈ 5 ಮಹತ್ವದ ಈ ಬದಲಾವಣೆಗಳು ಯಾವುವು ಎಂಬುದನ್ನು ಈಗ ವಿವರವಾಗಿ ನಾವು ತಿಳಿಯೋಣ. ಈ ಬದಲಾವಣೆಗಳು ಕೇವಲ ಸಾಧಾರಣ ಸುಧಾರಣೆಗಳಲ್ಲ. ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನ ಹೊಂದಿವೆ. ಆರ್ಥಿಕ ಚೈತನ್ಯ ಮತ್ತು ಹಳೆಯ ಬಾಕಿ ವಸೂಲಿ. ನೀವು ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಹಣಕಾಸಿನ ವಿಚಾರದಲ್ಲಿ ತೀವ್ರ ಸಂಕಷ್ಟ ಅನುಭವಿಸಿರಬಹುದು. ಕೊಟ್ಟ ಸಾಲ ವಾಪಸ್ ಬಾರದೇ ಇರುವುದು, ಅನಗತ್ಯ ಖರ್ಚುಗಳು ನಿಮ್ಮನ್ನ ಕಾಡಿರಬಹುದು. ಆದರೆ ಮೇ 15ರ ನಂತರ ಸಮಯವು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. 27 ವರ್ಷಗಳ ನಂತರದ ಈ ಶನಿ ಪರಿವರ್ತನೆಯು ನಿಮ್ಮ ಹಣಕಾಸಿನ ಸ್ಥಾನವನ್ನು ಭದ್ರಪಡಿಸುತ್ತೆ. ಎಲ್ಲಿಯೋ ನಿಂತು ಹೋಗಿದ್ದ ಹಣ ನಿಮ್ಮತ್ತ ಹರಿದು ಬರಲಿದೆ. ವ್ಯಾಪಾರದಲ್ಲಿ ಲಾಭದ ಪ್ರಯಾಣ ದುಪ್ಪಟ್ಟವಾಗಲಿದೆ. ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲು. ನೀವು ಉದ್ಯೋಗ ಹುಡುಕುತ್ತಿದ್ದರೆ ಅಥವಾ ಪ್ರಸ್ತುತ ಕೆಲಸದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದರೆ ಈ ಸಮಯವು ಸುವರ್ಣಾವಕಾಶಗಳನ್ನು ಹೊತ್ತು ತರಲಿದೆ. ನಿಮ್ಮ ಈ CV ಅಥವಾ ಈ ಬಯೋಡೇಟಾವನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಏಕೆಂದರೆ ಅನಿರೀಕ್ಷಿತವಾಗಿ ನಿಮಗೆ ದೊಡ್ಡ ಕಂಪನಿಗಳಿಂದ ಕರೆ ಬರಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಸೂರ್ಯದೇವನ ಅನುಗ್ರಹದಿಂದ ನಿಮ್ಮ ಆಡಳಿತಾತ್ಮಕ ಸಾಮರ್ಥ್ಯವು ಹೆಚ್ಚಾಗಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಫಲಪ್ರದವಾಗಿದೆ. ಈ ದೇವಗುರು ಬೃಹಸ್ಪತಿಯ ಉಚ್ಚ ಸ್ಥಿತಿಯು ನಿಮ್ಮ ಜ್ಞಾನ ಮತ್ತು ಈ ಗ್ರಹಣದ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕಠಿಣವೆಂದು ಭಾವಿಸಿದ್ದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಲಿವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ 7 ದಿನಗಳ ಅಂತರದಲ್ಲಿ ಶುಭವಾರ್ತೆ ಕೇಳಿಬರುವ ಸಾಧ್ಯತೆ ದಟ್ಟವಾಗಿದೆ. ಈ ಹೊಸ ಹೂಡಿಕೆ ಮತ್ತು ಆಸ್ತಿ ಖರೀದಿ. ನಿಮ್ಮಲ್ಲಿ ಅನೇಕರು ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ಕನಸು ಕಾಣುತ್ತಿರಬಹುದು. ಮೇ 15ರ ನಂತರದ ಗ್ರಹಗತಿಗಳು ಈ ಕನಸನ್ನು ನನಸು ಮಾಡಲು ಪೂರಕವಾಗಿವೆ. ಈ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಈ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಈ ಸಮಯ. ನೀವು ಕೈಗೊಳ್ಳುವ ಯಾವುದೇ ಹೊಸ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ಸಾಮಾಜಿಕ ಗೌರವ ಮತ್ತು ಈ ವರ್ಚಸ್ಸು. ಸಿಂಹ ರಾಶಿಯವರಿಗೆ ಗೌರವವೇ ಪ್ರಾಣ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಕುಸಿಯುತ್ತಿದೆ ಎಂದು ನಿಮಗೆ ಅನಿಸಿದ್ದರೆ ಈಗ ಅದು ಮತ್ತೆ ಪುಟಿದೇಳುವ ಸಮಯ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ರೀತಿಯ ಆಕರ್ಷಣೆ ಬರುತ್ತೆ. ಜನರ ದೃಷ್ಟಿಯಲ್ಲಿ ನಿಮ್ಮ ಗೌರವ ತುಂಬಾನೇ ಹೆಚ್ಚಾಗುತ್ತೆ ಮತ್ತು ನೀವು ಸಮಾಜದ ಪ್ರಭಾವಿ ವ್ಯಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ಅಗ್ನಿ ತತ್ವದ ಹೋರಾಟ. ಸಿಂಹ ರಾಶಿಯು ಅಗ್ನಿ ತತ್ವದ ರಾಶಿ. ಅಗ್ನಿಯು ಹೇಗೆ ಈ ಸುಟ್ಟು ಪವಿತ್ರವಾಗುತ್ತದೆಯೋ ಹಾಗೆಯೇ ನೋಡಿದ್ರಲ್ಲ, ಈ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮ್ಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.